ಗೊರವನಹಳ್ಳಿ ಲಕ್ಷ್ಮೀ ದೇವಿ ಈ ದೇವಸ್ಥಾನ ಮತ್ತು ಇಲ್ಲಿನ ದೇವತೆ ಯಾಕೆ ಇಷ್ಟು ಪ್ರಸಿದ್ಧಿ ಅಂತ ಗೊತ್ತಾ? ಅದನ್ನ ತಿಳಿದುಕೊಳ್ಳಬೇಕೆಂದರೆ ಮೊದಲಿಗೆ ನಾವು ಆಕೆಯ ಹಿನ್ನೆಲೆಯನ್ನ ತಿಳಿದುಕೊಳ್ಳಬೇಕು. ಗೊರವನಹಳ್ಳಿ ಲಕ್ಷ್ಮೀ ದೇವಿಯ ಕಥೆಯನ್ನ ಕೇಳಿದರೆ ನಮ್ಮ ಕಷ್ಟಗಳು ದೂರವಾಗಿ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಾಗಾದರೆ ಆ ದೇವಿಯ ಮಹಾತ್ಮೆ ಏನೆಂದು ತಿಳಿದುಕೊಳ್ಳೋಣ. ಮೊದಲಿಗೆ ಇಷ್ಟೊಂದು ಶಕ್ತಿಯುತವಾಗಿರುವ ದೇವಿಯ ದೇವಸ್ಥಾನ ಎಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಗೊರವನಹಳ್ಳಿ ದೇವಸ್ಥಾನ ಇರುವುದನ್ನ ನೋಡಬಹುದು. ಲಕ್ಷ್ಮಿ ಎಂದ ಕೂಡಲೇ ಸಾಮಾನ್ಯವಾಗಿ ನೆನಪಿಗೆ ಬರುವುದು ಕೊಲ್ಲಾಪುರದ ಲಕ್ಷ್ಮೀ ದೇವಿ. ಆದರೆ ಗೊರವನಹಳ್ಳಿ ಕರ್ನಾಟಕದ ಕೊಲ್ಲಾಪುರದ ಲಕ್ಷ್ಮಿಯಾಗಿ ಬೆಳೆಯುತ್ತಿದೆ. ಗೊರವನಹಳ್ಳಿ ಲಕ್ಷ್ಮೀ ದೇವಿಯ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರದಂದು ವಿಶೇಷ ಪೂಜೆ ಇರುತ್ತದೆ. ದೇವಾಲಯದ ವತಿಯಿಂದ ಪ್ರತಿದಿನ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇರುವುದು ಇಲ್ಲಿನ ವಿಶೇಷ. ಮಹಾಲಕ್ಷ್ಮಿಯು ಈ ಗೊರವನಹಳ್ಳಿ ದೇವಸ್ಥಾನದಲ್ಲಿ ಬಂದು ನೆಲೆಸಿರುವುದರ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ತುಮಕೂರಿನ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿರುವ ಅಬ್ಬಯ್ಯನವರಿಗೆ ಒಂದು ಹೆಣ್ಣಿನ ಅಶರೀರವಾಣಿ ಕೇಳಿಸುತ್ತದೆ. ನಾನು ನಿಮ್ಮ ಮನೆಗೆ ಬರುತ್ತೇನೆ, ನನ್ನನ್ನು ಕರೆದುಕೊಂಡು ಹೋಗುವಂತ ಆ ಶರೀರವಾಣಿ ಹೇಳುತ್ತಲೇ ಇತ್ತು. ಗೊರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ ಕೆರೆಯಿಂದೆದ್ದು ಬಂದ ಅಶರೀರವಾಣಿ ಮತ್ತೆ ಮತ್ತೆ ಕೇಳಿಸ್ತಾನೆ ಇತ್ತು. ಇದರಿಂದ ವಿಚಲಿತನಾದ ಅಬ್ಬಯ್ಯನವರು ತನಗಾದ ಅನುಭವವನ್ನು ತನ್ನ ತಾಯಿಯ ಬಳಿ ಹೇಳಿಕೊಳ್ಳುತ್ತಾರೆ. ಆಗ ತಾಯಿ ಹೇಳುತ್ತಾಳೆ, ನೀನು ದೆವ್ವವಾದರೆ ಅಲ್ಲಿಯೇ ಇರು, ದೈವವಾದರೆ ಎದುರಿಗೆ ಬಾ ಎಂದು ಹೇಳುವಂತ ಹೇಳಿಕೊಡುತ್ತಾರೆ. ತಾಯಿಯ ಮಾತಿಗೆ ಒಪ್ಪಿಕೊಂಡ ಅಬ್ಬಯ್ಯನವರು ತನ್ನ ಕೆಲಸವನ್ನು ಮುಂದುವರಿಸಿದರು. ಅಶರೀರವಾಣಿ ಮತ್ತೆ ಕೇಳಿಸಿತು. ತಾಯಿ ಹೇಳಿದಂತೆ ದೈವವಾದರೆ ಎದುರಿಗೆ ಬಾ, ದೆವ್ವವಾದರೆ ಅಲ್ಲೆಯೇ ಇರು ಎಂದು ಹೇಳುತ್ತಾರೆ. ಜಯಮಂಗಳೆಯ ತೀರದ ಗೃಹಳೆ ಭಾಗ್ಯವ ನೀಡುವ ವರದಾಕರ. ತಕ್ಷಣವೇ ಮಹಾಲಕ್ಷ್ಮಿಯು ಕೋಳದಿಂದ ಎದ್ದು ಬಂದು ಅಬ್ಬಯ್ಯನ ಮುಡಿ ಸೇರಿಕೊಂಡಳು. ಅಂದಿನಿಂದ ಗೊರವನಹಳ್ಳಿ ಪುಣ್ಯಕ್ಷೇತ್ರವಾಗಿ ಪರಿವರ್ತನೆಯಾಯಿತು. ಆ ಗ್ರಾಮದ ಕಮಲಮ್ಮ ಎಂಬುವವರು ಈ ದೇವಸ್ಥಾನವನ್ನು ನಿರ್ಮಿಸಿದರು. ಹಾಗೆಯೇ ದೇವಸ್ಥಾನದ ಉಸ್ತುವಾರಿಯನ್ನು ಕೂಡ ನಿರ್ವಹಿಸಿದರು. ಕಮಲಮ್ಮನ ಪೂಜೆಗೆ ಒಲಿದ ಲಕ್ಷ್ಮಿ ಮಂಗಳವರಗಳ ಕರುಣಿಸು. ಇವರ ಮರಣದ ನಂತರ ಅವರ ಮಗ ಪ್ರಸನ್ನರವರು ಈ ದೇವಾಲಯವನ್ನು ನೋಡಿಕೊಳ್ಳುತ್ತಿದ್ದರು. ಗೊರವನಹಳ್ಳಿ ಲಕ್ಷ್ಮೀ ದೇವಿಯನ್ನು ಕಣ್ತುಂಬ ನೋಡುವ ಸೌಭಾಗ್ಯ ಎಷ್ಟು ಜನರಿಗೆ ಸಿಗುತ್ತಿದೆಯೋ ಗೊತ್ತಿಲ್ಲ. ತಾಯಿಯ ದರ್ಶನದ ಜೊತೆಗೆ ನಿಮಗೆ ಇಲ್ಲಿ ಕಣ್ತುಂಬಿಕೊಳ್ಳಲು ತೀರ್ಥ ಜಲಾಶಯವಿದೆ ಮತ್ತು ಸಿದ್ದರ ಬೆಟ್ಟ, ಶಿವಗಂಗೆ, ಇನ್ನು ಅನೇಕ ದೇವಾಲಯಗಳಿಂದ ಗೊರವನಹಳ್ಳಿ ಸುತ್ತುವರೆದಿರುವುದನ್ನು ನೋಡಬಹುದು.